ನೋಡಿ ಫ್ರೆಂಡ್ಸ್, ಇದು ಕುಂಬಳಕಾಯಿ ಪಕೋಡ ಎಷ್ಟು ಚೆನ್ನಾಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ರೆ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ಕುಂಬಳಕಾಯಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅದರಲ್ಲಿ ಈ ಥರ ಎಳೆಯದು ಕುಂಬಳಕಾಯಿಗಳನ್ನು ತೊಗೊಂಬಂದ್ರಿ ಅಂದರೆ ಪಲ್ಯನೂ ಟೇಸ್ಟ್ ಆಗುತ್ತೆ ಮತ್ತು ಪಕೋಡನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 2 ತೊಗೊಂಬಂದಿದ್ರು ನಮ್ಮ ಹಸ್ಬೆಂಡ್. ಅದರಲ್ಲಿ ಒಂದು ಪಲ್ಯ ಮಾಡಿದ್ದೆ ಮತ್ತು ಒಂದು ಈ ಥರ ಸಣ್ಣದಿತ್ತಲ್ಲ, ಅದಕ್ಕೆ ಪಕೋಡನಾದರೂ ಮಾಡೋಣ ಅಂತಂದು ಸಂಜೆ ಟೈಮು ಪಕೋಡ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿರಿ. ಮತ್ತು ನೀವು ಯಾರೆಲ್ಲ ಈ ಥರ ಪಕೋಡ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಬನ್ನಿ ಮತ್ತು ಯಾವ ಥರ ಮಾಡೋದು ಅಂತ ಪಟ್ ಅಂತ ಹೇಳಿಬಿಡ್ತೀನಿ. ನೋಡಿ, ಇಲ್ಲಿ ನಾನು ಈ ಥರ ಮೇಲ್ಗಡೆ ಎಲ್ಲ ಸಿಪ್ಪಿನ ತಕ್ಕೊತೀನಿ. ಮೊದಲಿಗೆ ಒಂದ್ಸಲ ತೊಳ್ಕೊಂಡಿರ್ತೀನಿ, ಮತ್ತು ಆಮೇಲೆ ಇನ್ನೊಂದ್ಸಲ ನಾವು ತೊಳ್ಕೊಬೇಕಾಗತ್ತೆ. ನೋಡಿ, ಇವಾಗ ನೀವು ಪಕೋಡ ಈರುಳ್ಳಿ ಪಕೋಡ ಮಾಡ್ತಿರಲ್ಲ, ಈರುಳ್ಳಿ ಪಕೋಡಕ್ಕೆ ಯಾವ ಥರ ಹೆಚ್ಕೊತಿರಲ್ಲ ಈರುಳ್ಳಿನ, ನೋಡಿ ಈ ಥರ ಉದ್ದನಕ್ಕೆ ಹೆಚ್ಕೋಬೇಕು. ಇದನ್ನು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಇದು ಒಂದ್ಸಲ ಟ್ರೈ ಮಾಡಿರಿ. ನೋಡಿ, ತುಪ್ಪಿರಿಕಾಯಿ ಬೋಂಡ ಮತ್ತು ಈ ಥರ ಕುಂಬಳಕಾಯಿ ಬೋಂಡ, ಕುಂಬಳಕಾಯಿ ಪಕೋಡ, ಕುಂಬಳಕಾಯಿ ಹಲ್ವಾ ನಾವು ಜಾಸ್ತಿ ಹಳ್ಳಿ ಸೈಡು ಮಾಡ್ತಾ ಇರ್ತೀವಿ. ತುಪ್ಪಿರಿಕಾಯಿ ಬೋಂಡ ಅಂತೂ ತುಂಬಾ ಸಖತ್ತಾಗೆ ಬರುತ್ತೆ. ತುಪ್ಪಿರಿಕಾಯಿ ಸಿಕ್ತು ಅಂದರೆ ನಾನು ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ನಾನು ಈ ಥರ ಉದ್ದಕ್ಕೆ ಹೆಚ್ಕೊಂಡು ಈ ಥರ ಇಟ್ಕೊಳ್ಳಿ. ನೀವು ಪಕೋಡಕ್ಕೆ ಯಾವ ಥರ ಹೆಚ್ಕೊತಿರಲ್ಲ ಅದೇ ಥರನೇ ಇಟ್ಕೊಳ್ಳಿ. ನೋಡಿ, ಇವಾಗ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿನೂ ಸಹಿತ ಅದೇ ಇದರಲ್ಲಿ ಹೆಚ್ಚಿ ಹಾಕೋಣ ಅಂತ ಕೊತ್ತಂಬರಿನ ಹೆಚ್ಚ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ, ನೀವೇನು ಬಜ್ಜಿ ಹಿಟ್ಟಿಗೆ ಏನು ಮಾಡ್ಕೊತಿರಲ್ಲ ಅದೇ ಥರನೇ ಕಲಿಸ್ಕೋಬೇಕು. ನೋಡಿ, ಇಲ್ಲಿ ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕೋಂಗಿಲ್ಲ. ಈರುಳ್ಳಿ ಬದಲಿ ನಾವು ಇಲ್ಲಿ ಕುಂಬಳಕಾಯಿ ಹಾಕಿರ್ತೇವಲ್ಲ ಅದಕ್ಕೆ. ಇವಾಗ ನೋಡಿ, ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೆಲ್ಲ, ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಬಜ್ಜಿ ಮಾಡ್ತಿರಲ್ಲ ಆ ಹಿಟ್ಟು, ಪಕೋಡಕ್ಕೆ ಯಾವ ಥರ ಕಲಿಸ್ಕೊತಿರಲ್ಲ ಅದೇ ಥರನೇ. ಆಮೇಲೆ ನಾನು ಅದನ್ನು ಕುಂಬಳಕಾಯ ಇನ್ನೊಂದು ಸಲ ತೊಳ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ತೊಳ್ಕೊಂಡು ಬಂದು ಇದಕ್ಕೆ ಹಾಕಬೇಕು. ನೀವು ಈರುಳ್ಳಿಗೆ ಯಾವ ಥರ ಮಾಡ್ಕೊತಿರಲ್ಲ, ಏನೇನು ಮಸಾಲ ಹಾಕೋತಿರಲ್ಲ ಎಲ್ಲ ಅದಕ್ಕೆ ಸಾಮಾನು ಅದೇ ಥರನೇ ಹಾಕ್ಕೋಬೇಕು. ಇವಾಗ ಇದಕ್ಕೆ ನಾನು ಅಲ್ಲೇನು ತೊಳ್ಕೊಂಬಂದಿರೋಂಥ ಕುಂಬಳಕಾಯನ್ನು ಹಾಕ್ತಾಯಿದ್ದೇನೆ. ನೋಡಿ, ಈ ಥರ ಕುಂಬಳಕಾಯಿ ಹಾಕಿಬಿಟ್ಟು ಇದಕ್ಕೆ ನೀವು ಎಲ್ಲ ಮಸಾಲ ಹಾಕ್ಕೋಬೇಕು. ಮಸಾಲ ಅಂದರೆ ಸ್ವಲ್ಪ ಅಜ್ವಾನ, ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಅಂದರೆ ಖಾರ ಪುಡಿ, ಸ್ವಲ್ಪ ಜೀರಿಗೆ. ನೋಡಿ, ಇವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ನೋಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅಜ್ವಾನ, ಜೀರಿಗೆ, ಆಮೇಲೆ ಕರಿಬೇವು, ಕೊತ್ತಂಬರಿ, ನೀವೇನು ಸೇಮ್ ಪಕೋಡಕ್ಕೆ ಮಾಡ್ಕೊತಿರಲ್ಲ ಕಲಿಸ್ಕೊತಿರಲ್ಲ ಅದೇ ಥರನೇ ಹಾಕ್ಕೊಳ್ಳಿ. ಆದರೆ ನಾನಿಲ್ಲಿ ಈರುಳ್ಳಿ ಬದಲಿ ಕುಂಬಳಕಾಯಿನ ತೊಗೊಂಡಿದ್ದೀನಿ ಅಷ್ಟೇ ಇದರಲ್ಲಿ ಇರೋದು. ನೋಡಿರಿ, ನೀವು ಯಾರೆಲ್ಲ ಈ ಥರ ಪಕೋಡ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಇವಾಗ ಪಕೋಡಕ್ಕೆ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕಿದೆ, ಮತ್ತು ಉಪ್ಪು, ಚಿಲ್ಲಿ ಪೌಡ್ರು, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಅಜ್ವಾನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ಪಕೋಡ ಹಿಟ್ಟು ರೆಡಿ ಆಗುತ್ತೆ. ಇವಾಗ ಅಜ್ವಾನನ ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡಿ ಹಾಕಿ, ಯಾಕಂದರೆ ನೋಡಿ ಅಜ್ವಾನ ಅಂತೂ ಎಲ್ಲ ಅಡುಗೆಗೂ ಸಾಮಾನ್ಯವಾಗಿ ಹಾಕ್ತಾರೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಪಕೋಡ ಮಾತ್ರ. ಇವಾಗ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನಾವು ಇದನ್ನು. ಸಂಜೆ ಟೈಮಲ್ಲಿ ಇವಾಗ ಹೇಗಿದ್ರೂ ಚಳಿ ಇರುತ್ತಲ್ವ, ಮಾರ್ಕೆಟಲ್ಲಿ ಹೋದರೆ ಸಿಗುತ್ತೆ ಕುಂಬಳಕಾಯಿಗಳೆಲ್ಲ ಮಾರ್ತಾ ಇರ್ತಾರಲ್ವ, ಅಲ್ಲಿ ತೊಗೊಂಡು ಬಂದು ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ಫಸ್ಟಿಗೆ ನೀಟಾಗಿ ಎಲ್ಲ ಸಾಮಾನು ಮಿಕ್ಸ್ ಆಗಬೇಕು. ನೋಡಿ, ಅದಕ್ಕೆ ಒಂದು ಸಲ ಈ ಥರ ನೀವು ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಪಕೋಡ ಯಾವ ಥರ ಮಾಡ್ಕೋತಿರಲ್ಲ ಅದೇ ಥರ ಅದೇ ಅದಕ್ಕೇ ಕಲಿಸ್ಕೊಂಡ್ರೆ ಆಗೋಯ್ತು. ಇಲ್ಲೇನು ಅಂದರೆ ಫ್ರೆಂಡ್ಸ್, ನಾನು ಈರುಳ್ಳಿ ಬದಲಿ ಕುಂಬಳಕಾಯಿ ಹಾಕಿದ್ದೀನಿ ಅಷ್ಟೇ. ಇದರಲ್ಲಿ ಇರೋದು ಏನು ಅಂದರೆ ವ್ಯತ್ಯಾಸ, ನಾನು ಅಕ್ಕಿ ಹಿಟ್ಟು ಮತ್ತು ಯಾವ ಥರ ಬೇರೆ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ, ಬರೀ ಕಡಲೆ ಹಿಟ್ಟಿಂದನೇ ನಾನು ಪಕೋಡ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ ಅಕ್ಕಿ ಹಿಟ್ಟು. ನೋಡಿ, ಇವಾಗ ನಾನು ಪಕೋಡ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊತೀನಿ. ತುಂಬಾ ಅಂದರೆ ತುಂಬ ರುಚಿ ಕೊಡುತ್ತೆ ಇದು. ಸಂಜೆ ಟೈಮಲ್ಲಿ ಚಹಾ ಕುಡಿಯುವಾಗ ನಾವು ಮಾಡಿಕೊಂಡ್ವಿ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ನಾವು ಕುಂಬಳಕಾಯಿ ಹಲ್ವಾ ಮಾಡ್ತೀವಿ, ಮತ್ತು ಕುಂಬಳಕಾಯಿ ಸಂಡಿಗೆನೂ ಮಾಡ್ತೀವಿ ಫ್ರೆಂಡ್ಸ್ ಹಳ್ಳಿ ಸೈಡು. ಇವಾಗ ನೋಡಿ, ಈ ಥರ ಕಲಿಸ್ಕೊಂಡಿದ್ದೆ ಅಲ್ವಾ ನಾನು, ಮತ್ತು ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ. ನೋಡಿ, ನೀವೇನು ಪಕೋಡ ಬಿಡ್ತಿರಲ್ಲ ಹಾಗೆ ಒಂದೊಂದೇ ಬಿಡಬೇಕು. ಎಣ್ಣೆ ಕಾದಾದಮೇಲೆ ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸಖತ್ತಾಗಿ ಬರುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇವಾಗ ನಾನು
ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಕಾಯ್ತು. ಒಂದೊಂದೇ ತೊಗೊಂಡು ಬಿಡ್ತೀನಿ ನೋಡಿ ನಾನು. ನೀವು ಏನು ಈರುಳ್ಳಿ ಪಕೋಡ ಮಾಡ್ಕೋತೀರಲ್ಲ ಅದೇ ಥರನೇ ಈ ಥರ ಒಂದೊಂದೇ ತೊಗೊಂಡು ಬಿಡಬೇಕು. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ಇದಕ್ಕೆ ಬಿಳೆ ಮಂಡಕ್ಕಿ ಮತ್ತು ಖಾರ ಅಂದರೆ ಸೇವ್ ಅಂತಾರಲ್ಲ, ಅದು ಇದ್ರಂತೂ ಇನ್ನೂ ಸಖತ್ತಾಗೆ ಬರುತ್ತೆ ನೋಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನೀವು ಮಾಡ್ತೀರಾ ಹಳ್ಳಿ ಸೈಡು ಅನ್ನೋರು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ. ತುಪ್ಪಿರಿಕಾಯಿ ಬೋಂಡ ಅಂತೂ ಇನ್ನೂ ಚೆನ್ನಾಗಾಗುತ್ತೆ. ಅದು ಎಲ್ಲಾದರೂ ಸಿಕ್ಕರೆ ತೊಗೊಂಬಂದು ಮಾಡ್ಕೊಳ್ಳಿ ನೋಡಿ. ತುಪ್ಪಿರಿಕಾಯಿ ಬೋಂಡ ಅಂದರೆ ಅದನ್ನು ರೌಂಡ್ ಶೇಪಾಗಿ ಹೆಚ್ಚಿ ನೀವು ಹಿಟ್ಟಲ್ಲಿ ಬಿಡ್ಬೋದು. ಈ ಥರ ಏನು ಉದ್ದಕ್ಕೆ ಹೆಚ್ಚೋ ಅವಶ್ಯಕತೆ ಇರೋದಿಲ್ಲ. ನನಗೆ ಸಿಕ್ಕರೆ ನಾನು ಅದನ್ನ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ನೋಡಿದ್ರೇ ಬೇಗ ತಿನ್ನಬೇಕು ಅನ್ನಿಸ್ತೆ ನೋಡಿ ಪಕೋಡನ. ಸೇಮ್ ಈರುಳ್ಳಿ ಪಕೋಡ ಟೈಪ ಆಗುತ್ತೆ ಅಷ್ಟೇ ಇದು ನೋಡಿ. ಕುಂಬಳಕಾಯಿ ಮನೇಲಿ ಇತ್ತು ಅಂದರೆ ಈ ಥರ ಬೇಗ ಮಾಡಿಕೊಂಡು ತಿನ್ನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಇಡೋದನ್ನು ಮರಿಬೇಡಿ ನೋಡಿ. ಒಂದು ಸ್ವಲ್ಪ ತೆಗೆದಿಟ್ಟಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನೇ ಹಾಕ್ಬಿಡ್ತೀನಿ. ಸಂಜೆ ಟೈಮಲ್ಲಿ ಒಂದು ಸ್ನ್ಯಾಕ್ಸ್ ಅಂತ ಆಗುತ್ತೆ ಇದು ನೋಡಿ. ಬಿಳೆ ಮಂಡಕ್ಕಿ ಖಾರ ನಾವಂತೂ ಹಳ್ಳಿ ಸೈಡು ನಮಗೆ ದಿನ ಬಿಳೆ ಮಂಡಕ್ಕಿ ಖಾರ ಜಾಸ್ತಿ ತಿಂತೇವೆ ನಾವು ಹಳ್ಳಿ ಕಡೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿರಿ ನೋಡಿ. ಎಷ್ಟು ಸ್ಮೂತಾಗೆ ಬರುತ್ತೆ ಅಂತೀರಾ ನೀವು. ನಾನಿಲ್ಲಿ ಅಕ್ಕಿ ಹಿಟ್ಟು ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ, ಬರೀ ಹಸೆ ಕಡಲೆ ಹಿಟ್ಟು ಅಂದರೆ ಮಿರ್ಚಿ ಬಜ್ಜಿ ಮಾಡೋ ಹಿಟ್ಟಿನಿಂದನೇ, ನಾನು ಗಿಣಿ ಹಿಟ್ಟು ಅಂತಲೂ ಕರೀತಾರೆ, ಅದರಿಂದನೇ ಮಾಡಿದ್ದೀನಿ ನೋಡಿ ನಾನು ಹಿಟ್ಟು. ನೀವು ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ತುಂಬ ಇಷ್ಟ ಆಯಿತು ನನಗೆ ನೋಡಿ ಇಲ್ಲಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕು ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋದಾಗೆ ಕಮೆಂಟ್ ಹಾಕಿರಿ ಯಾವ ಥರ ಆಗಿದ್ದಾವೆ ಅಂತ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ಕೊತ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.